ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಔಟ್ ಆಫ್ ಪ್ಯಾಷನ್. ನಾನು ನಿಮ್ಮ ವರ್ಷಾಶ್ನಿಧಿ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ಈರುಳ್ಳಿ ಟೊಮ್ಯಾಟೊ ಎರಡು ಸೇರಿಸಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಮೊದಲಿಗೆ ಈರುಳ್ಳಿ ಮತ್ತು ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ನಾನಿಲ್ಲಿ ಒಂದು 3 ಟೊಮ್ಯಾಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿನಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಇಂಗು ಹಾಗೂ ಕರಿಬೇವು ಹಾಕಿ ಒಗ್ಗರಣೆ ರೆಡಿ ಮಾಡಿಟ್ಕೋಬೇಕು. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೀಗ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊನ ಸೇರಿಸಿ ಚೆನ್ನಾಗಿ ಕೂಡಿಸ್ಕೊಂಡು ಆಮೇಲೆ ಮುಚ್ಚಳನ ಮುಚ್ಚಿಟ್ಬಿಡೋಣ ಒಂದು 2 ನಿಮಿಷದ ತನಕ. ಈಗ ಇದಕ್ಕೆ 1.5 ಕಪ್ನಷ್ಟು ನೀರು, ಬೆಲ್ಲ, ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಯೋಕ್ಕೆ ಅಂತ ಬಿಡಬೇಕು. ಈ ಥರ ಕುದಿ ಬಂದಮೇಲೆ ಈಗ ಟೇಸ್ಟ್ ನೋಡ್ಕೋಬೋದು, ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಏನು ಅಂತ. ಇನ್ ಕೇಸ್ ಬೇಕು ಅಂತ ಅಂದರೆ ಉಪ್ಪು ಖಾರನ ಸೇರಿಸ್ಕೊಂಡು ಮತ್ತೆ ಇನ್ನೊಂದು 4-5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಇನ್ ಕೇಸ್ ಉಪ್ಪು ಖಾರ ಏನಾದರೂ ಜಾಸ್ತಿ ಇದೆ, ಸ್ವಲ್ಪ ಕಮ್ಮಿ ಆಗಬೇಕು ಅಂತಂದರೆ ಒಂದು ಅರ್ಧ ಲೋಟದಷ್ಟು ಅಥವಾ 1 ಲೋಟದಷ್ಟು ನೀರು ಸೇರಿಸ್ಕೊಂಡು ಮತ್ತೆ ಕುದಿಯೋಕ್ಕೆ ಬಿಟ್ಟರೆ ಆಯಿತು. ಹೀಗೆ ರೆಡಿ ಆಯಿತು ಟೊಮ್ಯಾಟೊ ಈರುಳ್ಳಿ ಗೊಜ್ಜು. ಇದನ್ನು ನಾವು ಚಪಾತಿ, ದೋಸೆ, ರೊಟ್ಟಿ ಹಾಗೆ ಅನ್ನದ ಜೊತೆ ಎಲ್ಲ ನೆಂಚ್ಕೊಂಡು ತಿನ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು, ಹಾಗೆ ತುಂಬ ಬೇಗನೂ ಮಾಡ್ಬೋದು. ಎಲ್ಲದ್ರ ಜೊತೆ ಟೇಸ್ಟಿಯಾಗೂ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. Bye bye.